ಕೂಡ್ಚಿ ರೈಲ್ವೆ ಕಾಮಗಾರಿ ಆರಂಭಕ್ಕೆ ಒತ್ತಾಯ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ. ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗ ಕುಡ್ಚಿ ಕಡೆಯಿಂದ ರೈಲ್ವೆ ಕಾಮಗಾರಿ ತ್ವರಿತವಾಗಿ ಪ್ರಾರಂಭಿಸಲು ರಾಜ್ಯ ಸರ್ಕಾರ ಭೂಮಿ ನೀಡುವಿಕೆಯಲ್ಲಿ ಸಹಕರಿಸಬೇಕೆಂದು ಆಗ್ರಹಿಸಿ ಕುತ್ಬುದ್ದೀನ್ ಕಾಜೆಯವರ ನೇತೃತ್ವದ ಬಾಗಲಕೋಟೆ ಜಿಲ್ಲೆಯ ವಿವಿಧ ತಾಲೂಕುಗಳ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇಂದು ಗೋಕಾಕ್ ನಗರದ ಸಚಿವರ ಕಚೇರಿಯಲ್ಲಿ ಭೇಟಿ ಮಾಡಿದ ನಿಯೋಗವು ಕೂಡ್ಚಿ ಮಾರ್ಗಕ್ಕೆ ಅಗತ್ಯವಿರುವ ಭೂಮಿ ನೀಡುವಿಕೆಯಲ್ಲಿ ಉಂಟಾಗಿರುವ ಅಡಚಣೆಗಳನ್ನು ನಿವಾರಿಸಿ ರೈಲ್ವೆ ಕಾಮಗಾರಿಗೆ ಚಾಲನೆ ನೀಡಲು ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿಕೊಂಡಿತು. ಕೂಡ್ಚಿ ರೈಲ್ವೆ ಮಾರ್ಗ ಅನುಷ್ಠಾನಗೊಂಡು 16 ವರ್ಷಗಳಾದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ಯೋಜನಾ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸಾರ್ವಜನಿಕರ ಮೇಲೆ ಹೆಚ್ಚುವರಿ ಹೊರೆ ಬೀಳುತ್ತಿದೆ ಎಂದು ತಿಳಿಸಿದರು. ಇನ್ನೊಂದೆಡೆ ಕಳೆದ ದಶಕದಿಂದ ಕುಡ್ಚಿ ರೈಲ್ವೆ ಮಾರ್ಗದ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ಕುಡ್ಚಿ ಭಾಗದಲ್ಲಿ ಇನ್ನೂ ಕಾಮಗಾರಿ ಪ್ರಾರಂಭವಾಗದಿರುವುದು ವಿಷಾದನೀಯ ಸಂಗತಿ ಎಂದು ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತ್ಬುದ್ದೀನ್ ಕಾಜಿ ತಮ್ಮ ಅಸಮಾಧಾನವನ್ನು ಚಿಕ್ಕೋಡಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮುಂದೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ಜಿಲ್ಲೆಯ ವಿವಿಧ ತಾಲೂಕುಗಳ ಹೋರಾಟಗಾರರನ್ನು ಒಳಗೊಂಡ ನಿಯೋಗಕ್ಕೆ ಸ್ಪಂದಿಸಿದ ಸಚಿವರು ಹಾಗೂ ಸಂಸದರು ಶೀಘ್ರದಲ್ಲೇ ರೈಲ್ವೆ ಹಾಗೂ ಭೂಸ್ವಾಧೀನ ಅಧಿಕಾರಿಗಳ ಸಭೆ ಕರೆದು ಕುಡ್ಚಿ ಭಾಗದಿಂದ ಕಾಮಗಾರಿ ಪ್ರಾರಂಭಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಡಾಕ್ಟರ್ ರವಿ ಜಮಖಂಡಿ, ಸುಭಾಷ್ ಶಿರ್ಬೂರ್, ಬ್ರಿಜ್ ಮೋಹನ್ ಡಾಗಾ, ಸಿದ್ದು ಕೊನ್ನೂರ್, ಶಂಕರ್ ಸ್ವರ್ಗಾವಿ, ಮಲ್ಲು ತುಂಗಾಳ್, ಮೈನುದ್ದೀನ್ ಖಾಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕುಡ್ಚಿ ಬಾಗಲಕೋಟೆ ನಮ್ಮ ಜಿಲ್ಲಾದ್ರೆ ಲ್ಯಾಂಡ್ ಹ್ಯಾಂಡ್ ಓವರ್ ಏನಾಗಿರೋ ಪೇಮೆಂಟ್ ರೀ ಕೆಲಸ ಶುರು ಮಾಡೋಕೆ ಅದೇ ಸಮಸ್ಯೆ ಬರಲ್ಲ, ಅಡ್ಡ ಬರೋದು. ಮತ್ತು ಈಗ ಅವ್ರು ಇಲ್ಲಿವರೆಗೆ ಕೇಳಿ ನಮ್ಗೆ ಇನ್ನೂ ಏನು ಹ್ಯಾಂಡ್ ಓವರ್ ಮಾಡಿಲ್ಲ, ನಮ್ಗೇನು ಐಡಿಯಾ ಇಲ್ಲ ಅಂತ ಏನೋ ಹೇಳ್ತಾರೆ, ನಮ್ಮ ಮ್ಯಾಗ ಹಾಕ್ತಾರಂತ ಸ್ಟೇಟ್ನಾಗ ರೇಡಿಯೋದವ್ರಿ ಪೇಪರ್ಸ್ ಅವ್ರು ನಿಮ್ಮ ಪ್ಲೇನ್ ರೀ ಅಲ್ಲ ಹ್ಯಾಂಡ್ ಓವರ್ ಮಾಡಿದ್ರೆ ನಿಮ್ಮ ಕಡೆ ಕೊಡ್ತದ್ರಿ ಇರ್ಬೇಕು ಮೇಲೆ ನಿಮ್ಮ ಆಫ್ಟರ್ ಕಳಿಸ್ಕೊಡ್ತಾರೆ ಅರ್ಜೆಂಟ್ ಹೋದ್ರೆ ಯಾರು ಇಲ್ಲ ಸೋಮವಾರ ಕಳಿಸ್ರಿ ಮಾಡಿ ಕಳಿಸ್ರಿ ಇಲ್ಲ ಟೋಟಲ್ ನಮ್ಮ ಡಿಸ್ಟಿಕ್ ಎಲ್ಲ ಎಷ್ಟು ಬರ್ತದೆ ಅಷ್ಟೆಲ್ಲ ನಮ್ಮ ಡಿಸ್ಟಿಕ್ ಬೆಳಗಾವಿ ಡಿಸ್ಟಿಕ್ ಬೈಲಂಗ್ಲಿ ಯಾವ್ದು ಯಾವ್ದ್ರೆ ಎ ಸಿ ಮಾಡ್ತಾರೆ ಇಲ್ಲ ಅಲ್ಲಿದೆಲ್ಲ ಕ್ಲಿಯರ್ ಆಯ್ತು, ಅಲ್ಲಿ ಬರ್ಬೋದು, ಅಲ್ಲಿದೇನು ಸಮಸ್ಯೆ ಇಲ್ಲ. ಒನ್ಲಿ ಈಗ ನಿಮ್ಮ ಇದು ರಾಯಬಾಗ ತಾಲೂಕು ಕುಡ್ಚಿ ತಾಲೂಕು ಅಷ್ಟು ನೋಡ್ರಿ. ಇದು ಸರ್ಕಾರದ ಸೂಚನೆ ಪ್ರಕಾರ ಯಾವಾಗ ಅದು ಅನುಷ್ಠಾನಕ್ಕೆ ಬಂತು, ಯಾವಾಗ ಮುಗಿಬೇಕಾಗಿತ್ತು 142 ಕಿಲೋಮೀಟರ್ ಇಯರ್ಲಿ ಎಷ್ಟೆಷ್ಟು ಮುಗಿಬೇಕನ್ನೋದು ಡೀಟೇಲ್ಸ್ ಐತೆ ಸರ್. ಇದರ ಪ್ರಕಾರ ಇವು ತಪ್ಪಿದ್ರು. ಕೇಂದ್ರ ಸರ್ಕಾರದಾದ ಅಲೈನ್ಮೆಂಟ್ ಚೇಂಜ್ ಮಾಡಿದ್ರು, ಕಜ್ಜಿದೋಣಿಯಿಂದ ಮಾಡಿ ಅದು ಹಾಳು ಮಾಡಿಬಿಟ್ರು. ಈಗ ಲೇಟ್ ಆಗಿದ್ದಕ್ಕೆ 4,000 ಕೋಟಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಭರಿಸಬೇಕಾಗಿತ್ತು. ಈಗ ಇದನ್ನು ಹೋತ್ರಿ ಸರ್. ಈಗ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಸರ್, ಬಾಗಲಕೋಟೆಯಿಂದ. ಈಗ ಲೋಕಾಪುರವ್ರಿಗೆ ಪೂರ್ಣ ಆಗೈತೆ, ಅಂದರೆ ಟ್ರೈನ್ ಓಡಾಕ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ 1000 crores ಖರ್ಚು ಮಾಡ್ಯಾರ. 1000 crores ಖರ್ಚು ಮಾಡಿದರೆ 6 ರೈಲು ನಿಲ್ದಾಣಗಳದಾವೆ. ಅಲ್ಲಿ ಪ್ಯಾಸೆಂಜರ್ ರೈಲ್ವೆ ಸೇವೆ ಇಲ್ಲ. ಅದನ್ನು ಪ್ರಾರಂಭ ಮಾಡಿದಂಥ ಕೇಂದ್ರ ಸರ್ಕಾರ ಜೊತೆ ನಮಗೂ ಜಗಳ ನಡೆದೈತಿ, ಹೋರಾಟ ನಡೆದೈತಿ. ಆದರೆ ಈ ಭಾಗದೊಳಗೆ ಈ ರೈಲ್ ಪ್ರಾರಂಭಿಸಿದೆ ಹೋರಾಟಕ್ಕೆ ಹಿಂದಕ್ಕೆ ಇದು ಮಾಡೋದು, ಹಿನ್ನಡೆ ಮಾಡೋದು, ಹೋರಾಟ ಮಾಡಲಾರ್ದಾಗ ಕೊಡಕತ್ತಾರೆ. ಇಲ್ಲಿಂದ ಇಲ್ಲಿ ಜಮಖಂಡಿ ರೋಡ್ ಮಟ್ಟ ಕೆಲಸ ಟೆಂಡರ್ ಆಗಿ ಕೆಲಸ ನಡೆದೈತೆ ಸರ್. ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಅಂದರೆ ಬೆಳಗಾವಿ ಡಿಸ್ಟಿಕ್ ವ್ಯಾಪ್ತಿಗೆ ಬರ್ತೈತಿ. ಇದು ಲ್ಯಾಂಡ್ ಕ್ಲಿಯರ್ ಆಗೈತೆ ಅಂತ ತಮ್ಗೆ ಏನು ಹೇಳಿದ್ರಲ್ಲ, ಅದೇ ನನಗೂ ಹೇಳ್ಯಾರ ಅವರು. ಆದರೆ ರೈಲ್ವೆದವ್ರಿಗೆ ಮೀಟಿಂಗ್ ಕರೆದು ಸಮಕ್ಷಮ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಆಗ್ತಂದ್ರೆ ಯಾರು ಕೊಟ್ಟಾರ, ಯಾರು ಕೊಡಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ. ಆಮೇಲೆ ಸೋಮವಾರ ಪೇಪರ್ ಆಮೇಲೆ ಸರ್ ಅತಿ ಶೀಘ್ರದಲ್ಲಿ ಈಗ 16 ವರ್ಷ ಆಯ್ತು ಸ್ಯಾಂಕ್ಷನ್ ಆಗಿ. ಕುರ್ಚಿಯಿಂದ ಕಾಮಗಾರಿ ಪ್ರಾರಂಭಕ್ಕೆ
ಅಡಿಗಲ ಸಮಾರಂಭ ಹಾಕ್ಬಿಡ್ರಿ ಎಲ್ಲ ಕ್ಲಿಯರ್ ಐತಿ 15 ಇನ್ನೊಂದು ಕಡೆಯಿಂದ ಮಾಡಿರೋದು ಅವ್ರ ಮಾತು ಅದನ್ನ ಯಾವ ಹೇಳೋರ ಅದಕ್ಕೆ ನೀವು ಇರ್ರಿ ಕರೆಯೋಣ ಮತ್ತೆ ಎಲ್ಲರೂ ಸೇರಿ ಯಾಕೆ ನೀವು ಯಾವಾಗ ಪರಿಚಯ ಮಾಡಲ್ಲ ನೀವು ಒಂದು ಮೀಟಿಂಗ್ ಕರೆದ್ರೆ ಅಂದ್ರೆ ಸರಿ ಆಗತ್ತೆ. ಈಗ ಏನ್ ಮಾಡ್ತಾರ ಮಾಹಿತಿ ಇರ್ಲಾರ್ದವ್ರಿಗೆ ಏನು ತಪ್ಪು ಒಂದೇ ನಿಮಿಷದಿಂದ ಅವ್ರು ಏನೇ ಮಾಡ್ತಾರೆ ನಿಮ್ಗೆ ನೆಪ ಅಥವಾ ಏನಾದ್ರು ಕಾರಣ ಹೇಳಿ ಕಳಿಸ್ತಾರ. ಕುತುಬುದ್ದೀನ್ ಕಾಜಿ ಕಡೆ ಕಾರಣ ಹೇಳಕ್ ಸಾಧ್ಯನೇ ಇಲ್ಲ ಅವರು. ಅದಕ್ಕೆ ZRCC ಮೀಟಿಂಗ್ ನಾನು ಮಾತಾಡಕೊಳ್ಳಿಲ್ಲ ನನಗೆ. ನಾನು ನಿಮ್ಗೆ ಕಿವಿಯಾಗಿ ಹೇಳಿ ಮಾತಾಡ್ಸಿದ್ದೆ. ಮತ್ತೆ ಅದನ್ನ ಹೇಳ್ತೀನಿ ಮೇಡಮ್. ನಾ ಅಧಿಕಾರಸ್ಥ ಅಲ್ಲ, ನಾವು ಹೋರಾಟಗಾರ. ನೀವು ಅಧಿಕಾರಸ್ಥ ನೀವು ಹೇಳಿ ಸರ್. ಜೊತೆ ನಾವು ರಾಜಕೀಯ ಮಾಡಿವು, ಹೋರಾಟ ಮಾಡಿವು, ಎಲ್ಲ ವಿವರವಾಗಿ 10 ಸಲ ಹೇಳಿನಿ. ಅವರು ಎಸಿ ಅವರು ಮಾತಾಡ್ರ. ಆದ್ರೆ ನೀವೇನು ಮಾಡ್ರಿ ಮೇಡಮ್, ಎಸಿ ಅವರು ಪೂರಾ ಜಮೀನು ಕೊಟ್ಟಾರಂತ ಅಪ್ಪಾರ್ಗೂ ಹೇಳಿದ್ರು, ನನಗೂ ಹೇಳ್ಯಾರ. ಅದಕ್ಕೆ ಅವ್ರೇನಂತಾರೆ ನಮ್ಗೆ GM ಆಫೀಸಾಗ ಇನ್ನ ಅವತ್ತು ಮೀಟಿಂಗ್ದೊಳಗೆ ಹೇಳಿದ್ರಲ್ರು ಲ್ಯಾಂಡ್ ಎಕ್ವಿಸಿಷನ್ದು ಸ್ವಲ್ಪ ಕಾಂಪ್ಲಿಕೇಟೆಡ್ ಹೆಚ್ಚು ಕಮ್ಮಿ ಐತಿ, ಕೋರ್ಟಿಗೆ ಹೋಗ್ಯಾರ ಏನೇನೋ ಹೇಳಿದರು. ಅದು ಸರ್ಕಾರದ ಸಮಸ್ಯೆ. ತಾವು ಏನು ಕೊಡುವುದು ಅವ್ರಿಗೆ ಕೊಟ್ಟು ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ಹ್ಯಾಂಡ್ ಓವರ್ ಮಾಡಬೇಕು ರೈಲ್ವೆಕ್ಕೆ. ಅದನ್ನು ನಾವು ಮಾಡಿವಂತ ಇವರು ಅವ್ರು ಇಲ್ಲ ಅಂತಾರೆ. ಅದಕ್ಕೆ ನೀವು ಒಂದು ರೈಲ್ವೆ ಆಫೀಸರ್ಸ್ ಕನ್ಸ್ಟ್ರಕ್ಷನ್ ಅವರು AE ಅಂತ ಇರ್ತಾರ, DN ಅಂತ ಇರ್ತಾರ, ಅವರು ಕನ್ಸ್ಟ್ರಕ್ಷನ್ ಆಫೀಸರ್ ಮೀಟಿಂಗ್ ಕರೀರಿ ಮೇಡಮ್. ಕಿಡಿದು AC ಮತ್ತು ರೈಲ್ವೆ ಅಧಿಕಾರಿಗಳ ಸಮಕ್ಷಮ ಒಂದು ಸಭೆ ಕರೆದು ಇವ್ರು ಭೂಮಿ ಕೊಟ್ಟಿನಂತಾರ, ಅವರು ಕೊಟ್ಟಿಲ್ಲ ಅಂತಾರೆ. ಅದನ್ನು ಕ್ಲಿಯರ್ ಮಾಡ್ಕೊರಿ. ಏನೇನು ಪ್ರಾಬ್ಲಮ್ ಐತಿ ರಾಜ್ಯ ಸರ್ಕಾರದಿಂದ ಕೊಡಬೇಕಾಗದ್ದನ್ನ ಅದನ್ನ ಇವ್ರ ಕಡೆಯಿಂದ ನೀವು ಕೊಡಿಸ್ರಿ. ತಾವು ಏನು ಮಾಡ್ರಿ, ಈಗ 1500 ಕೋಟಿ ರೂಪಾಯಿ ಜಮಾ ಐತಿ, 58 ಕಿಲೋಮೀಟರ್ಸ್ 1500 ಕಿಲೋ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆಯಾಕತ್ತೀವಿ ನಾವು. ಆದ್ರೆ ಲ್ಯಾಂಡ್ ಕ್ಲಿಯರ್ ಮಾಡಿಕೊಡ್ರಿ ಅಂತ ಈಗ ಹೇಳಿದ್ರು ಅವರು. ನಾವು ಬೆಂಗಳೂರಿಗೆ ಹೋಗಿದ್ದೆ. ಆದರೆ ಅದನ್ನು ಯಾರು ಮಾಡೋರು? ನಾನು ಹೋರಾಟಗಾರ, ನಾ ಸಾಮಾನ್ಯ ಮನುಷ್ಯ. ನಾ DC AC ರೈಲ್ವೆ ಅಧಿಕಾರಿಗಳೇ ಒಂದು ಕಡೆ ಮೀಟಿಂಗ್ ನಾ ಕರಿಬಹುದಾ? ತಾವು ಕರಿತೀರಿ. ಯಾಕಂದ್ರೆ ಅದು ಜನ ನಿಮ್ಗೆ ಅಧಿಕಾರ ಕೊಟ್ಟಾರ, ಅವಕಾಶ ಐತಿ ಒಳ್ಳೆ, ಅದನ್ನು ಬಳಸ್ಕೋರಿ ಮೇಡಮ್.